ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಟು ಹಾವೇರಿ ರಸ್ತೆ ಅವ್ಯವಸ್ಥೆ ಈಗ ಕೆಡಿಪಿ ಸಭೆಯಲ್ಲಿ ಪ್ರತಿಧ್ವನಿಸಿದೆ. ಶಿರಸಿ ಶಾಸಕ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ತಕ್ಷಣ ಕೆಲಸ ಸಂಪೂರ್ಣಗೊಳಿಸಿ ಸಾರ್ವಜನಿಕರ ಸಂಕಷ್ಟ ದೂರ ಮಾಡಲು ತಾಕೀತು ಮಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೆಡಿಪಿ ಸಭೆಯಲ್ಲಿ ಶಿರಸಿ ಹಾವೇರಿ ರಸ್ತೆ ಜಟಾಪಟಿ. ಸಮಸ್ಯೆ ಗಮನಕ್ಕೆ ತಂದ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್. ಕಾರವಾರದಲ್ಲಿ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ರಸ್ತೆ ಸಮಸ್ಯೆ ಪ್ರತಿಧ್ವನಿ. ಶಿರಸಿ ಹಾವೇರಿ ರಸ್ತೆಗೆ ಕಾಯಕಲ್ಪ ಯಾವಾಗ? ಹೌದು, ಈ ಎಲ್ಲ ಪ್ರಶ್ನೆಗಳು ಕೇಳಿದ್ದು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಶಿರಸಿ ಹಾನಗಲ್ ಹಾವೇರಿ ರಸ್ತೆ ಅವ್ಯವಸ್ಥೆ ಬಗ್ಗೆ ಶಾಸಕರು ಗಮನಕ್ಕೆ ತಂದರು. ಈ ಹಿಂದೆಯೇ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳಿಗೆ ರಸ್ತೆ ಬೇಗನೆ ಮುಗಿಸುವಂತೆ ತಿಳಿಸಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಹಾಜರಿದ್ದ ಹೆದ್ದಾರಿ ಇಲಾಖೆ ಇಂಜಿನಿಯರ್ ತರಾಟೆಗೆ ಕೂಡ ತೆಗೆದುಕೊಂಡರು. ಎಷ್ಟೋ ಸಂಘಟನೆಗಳು ಇವತ್ತು ಸ್ಟ್ರೈಕ್ ಮಾಡ್ಕೊತಾ ಇದ್ದಾರೆ. ಆದ್ರೂ ಕೂಡ ನಾನು ಅವ್ರ ಮೇಡಮ್ ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಾನು ಅವ್ರ ಅಧ್ಯಕ್ಷರು ಇಷ್ಟೆಲ್ಲ ಸಹಕಾರ ಕೊಟ್ಟರು ನಾನು ನೋಡಿದೆ. ಅಲ್ಲಿ ಅಷ್ಟು ದೊಡ್ಡ ವೆಹಿಕಲ್ ಎಲ್ಲಿ ರೋಡಿಗೆ ಒಂದು 4 JCB ಇರ್ತಾರೆ. ನೀವು ಇತ್ತಾಚಿನ 4 ಇಲ್ಲ, 2-3 ಇದಾವಲ್ಲಿ, ಒಂದು 8-10 ಲಾರಿ ಇದಾವಲ್ಲಿ. ಆ ರೀತಿ ಮಾಡಿದ್ರೆ ಹೆಂಗೆ ನೀವು ಟೈಮ್ ಮಾಡಿದ್ರೆ ಅದೆಷ್ಟು ಕಟಾಪಟಿ ಅವುಗಳನ್ನು. ಕಳೆದ ಕೆಲ ದಿನಗಳಿಂದ ಶಿರಸಿ ಹಾವೇರಿ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಶಿರಸಿ ಜಾತ್ರೆಗೂ ಹೆಚ್ಚಿನ ಭಕ್ತರು ಬಂದು ಹೋಗ್ತಿದ್ದಾರೆ. ಜನಪ್ರತಿನಿಧಿಗಳ ಮೇಲೆ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ತೊಂದರೆಯಾಗದಂತೆ ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಎಂದರು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಬೇಗ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಿದರು. ಜನ ಎಲ್ಲ ಬಂದಿದ್ರು, ಮತ್ತೆ MLA ಸರ್, ಪೊಲೀಸ್ ಅವರು ಮತ್ತೆ ರೈಲ್ವೆ ಸ್ಟಾಫ್ ಎಲ್ಲ ಹೋಗಿ ಬಂದ್ ಮಾಡಿದ್ರು. ಈಗ ಸಡನ್ ಆಗಿ ಮಳೆ ಬಂತು, ಮತ್ತೆ ಅಲ್ಲೇ ಇಶ್ಯೂ ಆಗುತ್ತೆ. ಮೀಡಿಯಾದಲ್ಲಿ ಏನ್ ಬರ್ತದೆ ನಿಮ್ಗೆ ಗೊತ್ತಿದೆ. ಅಟ್ಲೀಸ್ಟ್ ನೀವು ಪುಟ್ ಒನ್ ಆಫೀಸರ್ ದೇರ್ ನಿಮ್ಕೊಂದು ಕೆಲಸ ಮುಗಿಸ್ಬೇಕು. ನೀವು ಸರ್ 15 days ಅಲ್ಲಿ ಮುಗಿಸ್ತೀರಾ ಅಂತ ಅಲ್ವಾ? ಆ ಪರ್ಟಿಕ್ಯುಲರ್ ಸ್ಟ್ರೆಚ್ ಅನ್ನೋದು 15 days ಅಲ್ಲಿ ಕಂಪ್ಲೀಟ್ ಆಗಬೇಕು. ಕಳೆದ ಹಲವು ದಿನಗಳಿಂದ ಶಿರಸಿ ಟು ಹಾವೇರಿ ರೋಡ್ ಅವ್ಯವಸ್ಥೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಇನ್ನಾದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಬೇಗ ಪೂರ್ಣಗೊಳಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಟು ಹಾವೇರಿ ರಸ್ತೆ ಅವ್ಯವಸ್ಥೆ ಈಗ ಕೆಡಿಪಿ ಸಭೆಯಲ್ಲಿ ಪ್ರತಿಧ್ವನಿಸಿದೆ. ಶಿರಸಿ ಶಾಸಕ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ತಕ್ಷಣ ಕೆಲಸ ಸಂಪೂರ್ಣಗೊಳಿಸಿ ಸಾರ್ವಜನಿಕರ ಸಂಕಷ್ಟ ದೂರ ಮಾಡಲು ತಾಕೀತು ಮಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೆಡಿಪಿ ಸಭೆಯಲ್ಲಿ ಶಿರಸಿ ಹಾವೇರಿ ರಸ್ತೆ ಜಟಾಪಟಿ. ಸಮಸ್ಯೆ ಗಮನಕ್ಕೆ ತಂದ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್. ಕಾರವಾರದಲ್ಲಿ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ರಸ್ತೆ ಸಮಸ್ಯೆ ಪ್ರತಿಧ್ವನಿ. ಶಿರಸಿ ಹಾವೇರಿ ರಸ್ತೆಗೆ ಕಾಯಕಲ್ಪ ಯಾವಾಗ? ಹೌದು, ಈ ಎಲ್ಲ ಪ್ರಶ್ನೆಗಳು ಕೇಳಿದ್ದು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಶಿರಸಿ ಹಾನಗಲ್ ಹಾವೇರಿ ರಸ್ತೆ ಅವ್ಯವಸ್ಥೆ ಬಗ್ಗೆ ಶಾಸಕರು ಗಮನಕ್ಕೆ ತಂದರು. ಈ ಹಿಂದೆಯೇ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳಿಗೆ ರಸ್ತೆ ಬೇಗನೆ ಮುಗಿಸುವಂತೆ ತಿಳಿಸಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಹಾಜರಿದ್ದ ಹೆದ್ದಾರಿ ಇಲಾಖೆ ಇಂಜಿನಿಯರ್ ತರಾಟೆಗೆ ಕೂಡ ತೆಗೆದುಕೊಂಡರು. ಎಷ್ಟೋ ಸಂಘಟನೆಗಳು ಇವತ್ತು ಸ್ಟ್ರೈಕ್ ಮಾಡ್ಕೊತಾ ಇದ್ದಾರೆ. ಆದ್ರೂ ಕೂಡ ನಾನು ಅವ್ರ ಮೇಡಮ್ ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಾನು ಅವ್ರ ಅಧ್ಯಕ್ಷರು ಇಷ್ಟೆಲ್ಲ ಸಹಕಾರ ಕೊಟ್ಟರು ನಾನು ನೋಡಿದೆ. ಅಲ್ಲಿ ಅಷ್ಟು ದೊಡ್ಡ ವೆಹಿಕಲ್ ಎಲ್ಲಿ ರೋಡಿಗೆ ಒಂದು 4 JCB ಇರ್ತಾರೆ. ನೀವು ಇತ್ತಾಚಿನ 4 ಇಲ್ಲ, 2-3 ಇದಾವಲ್ಲಿ, ಒಂದು 8-10 ಲಾರಿ ಇದಾವಲ್ಲಿ. ಆ ರೀತಿ ಮಾಡಿದ್ರೆ ಹೆಂಗೆ ನೀವು ಟೈಮ್ ಮಾಡಿದ್ರೆ ಅದೆಷ್ಟು ಕಟಾಪಟಿ ಅವುಗಳನ್ನು. ಕಳೆದ ಕೆಲ ದಿನಗಳಿಂದ ಶಿರಸಿ ಹಾವೇರಿ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಶಿರಸಿ ಜಾತ್ರೆಗೂ ಹೆಚ್ಚಿನ ಭಕ್ತರು ಬಂದು ಹೋಗ್ತಿದ್ದಾರೆ. ಜನಪ್ರತಿನಿಧಿಗಳ ಮೇಲೆ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ತೊಂದರೆಯಾಗದಂತೆ ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಎಂದರು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಬೇಗ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಿದರು. ಜನ ಎಲ್ಲ ಬಂದಿದ್ರು, ಮತ್ತೆ MLA ಸರ್, ಪೊಲೀಸ್ ಅವರು ಮತ್ತೆ ರೈಲ್ವೆ ಸ್ಟಾಫ್ ಎಲ್ಲ ಹೋಗಿ ಬಂದ್ ಮಾಡಿದ್ರು. ಈಗ ಸಡನ್ ಆಗಿ ಮಳೆ ಬಂತು, ಮತ್ತೆ ಅಲ್ಲೇ ಇಶ್ಯೂ ಆಗುತ್ತೆ. ಮೀಡಿಯಾದಲ್ಲಿ ಏನ್ ಬರ್ತದೆ ನಿಮ್ಗೆ ಗೊತ್ತಿದೆ. ಅಟ್ಲೀಸ್ಟ್ ನೀವು ಪುಟ್ ಒನ್ ಆಫೀಸರ್ ದೇರ್ ನಿಮ್ಕೊಂದು ಕೆಲಸ ಮುಗಿಸ್ಬೇಕು. ನೀವು ಸರ್ 15 days ಅಲ್ಲಿ
ಮುಗಿಸ್ತೀರಾ ಅಂತ ಅಲ್ವಾ? ಆ ಪರ್ಟಿಕ್ಯುಲರ್ ಸ್ಟ್ರೆಚ್ ಅನ್ನೋದು 15 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು. ಕಳೆದ ಹಲವು ದಿನಗಳಿಂದ ಶಿರಸಿ ಟು ಹಾವೇರಿ ರೋಡ್ ಅವ್ಯವಸ್ಥೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಇನ್ನಾದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಬೇಗ ಪೂರ್ಣಗೊಳಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಟು ಹಾವೇರಿ ರಸ್ತೆ ಅವ್ಯವಸ್ಥೆ ಈಗ ಕೆಡಿಪಿ ಸಭೆಯಲ್ಲಿ ಪ್ರತಿಧ್ವನಿಸಿದೆ. ಶಿರಸಿ ಶಾಸಕ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ತಕ್ಷಣ ಕೆಲಸ ಸಂಪೂರ್ಣಗೊಳಿಸಿ ಸಾರ್ವಜನಿಕರ ಸಂಕಷ್ಟ ದೂರ ಮಾಡಲು ತಾಕೀತು ಮಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೆಡಿಪಿ ಸಭೆಯಲ್ಲಿ ಶಿರಸಿ ಹಾವೇರಿ ರಸ್ತೆ ಜಟಾಪಟಿ. ಸಮಸ್ಯೆ ಗಮನಕ್ಕೆ ತಂದ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್. ಕಾರವಾರದಲ್ಲಿ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ರಸ್ತೆ ಸಮಸ್ಯೆ ಪ್ರತಿಧ್ವನಿ. ಶಿರಸಿ ಹಾವೇರಿ ರಸ್ತೆಗೆ ಕಾಯಕಲ್ಪ ಯಾವಾಗ? ಹೌದು, ಈ ಎಲ್ಲ ಪ್ರಶ್ನೆಗಳು ಕೇಳಿದ್ದು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಶಿರಸಿ ಹಾನಗಲ್ ಹಾವೇರಿ ರಸ್ತೆ ಅವ್ಯವಸ್ಥೆ ಬಗ್ಗೆ ಶಾಸಕರು ಗಮನಕ್ಕೆ ತಂದರು. ಈ ಹಿಂದೆಯೇ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳಿಗೆ ರಸ್ತೆ ಬೇಗನೆ ಮುಗಿಸುವಂತೆ ತಿಳಿಸಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಹಾಜರಿದ್ದ ಹೆದ್ದಾರಿ ಇಲಾಖೆ ಇಂಜಿನಿಯರ್ ತರಾಟೆಗೆ ಕೂಡ ತೆಗೆದುಕೊಂಡರು. ಎಷ್ಟೋ ಸಂಘಟನೆಗಳು ಇವತ್ತು ಸ್ಟ್ರೈಕ್ ಮಾಡ್ಕೊತಾ ಇದ್ದಾರೆ. ಆದ್ರೂ ಕೂಡ ನಾನು ಅವ್ರ ಮೇಡಮ್ ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಾನು ಅವ್ರ ಅಧ್ಯಕ್ಷರು ಇಷ್ಟೆಲ್ಲ ಸಹಕಾರ ಕೊಟ್ಟರು ನಾನು ಇವರಿಗೆ. ಅಲ್ಲಿ ಅಷ್ಟು ದೊಡ್ಡ ವೆಹಿಕಲ್ ಎಲ್ಲಿ ರೋಡಿಗೆ ಒಂದು 4 JCB ಇರ್ತಾರೆ. ಅಲ್ಲಿ ಇತ್ತಾಚಿನ 4 ಇಲ್ಲ, 2-3 ಇದಾವಲ್ಲಿ, ಒಂದು 8-10 ಲಾರಿ ಇದಾವಲ್ಲಿ. ಆ ರೀತಿ ಮಾಡಿದ್ರೆ ಹೆಂಗೆ ನೀವು ಟೈಮ್ ಮಾಡಿದ್ರೆ ಅದೆಷ್ಟು ಕಟಾಪೇಟೆ ಅವುಗಳನ್ನು. ಕಳೆದ ಕೆಲ ದಿನಗಳಿಂದ ಶಿರಸಿ ಹಾವೇರಿ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಶಿರಸಿ ಜಾತ್ರೆಗೂ ಹೆಚ್ಚಿನ ಭಕ್ತರು ಬಂದು ಹೋಗ್ತಿದ್ದಾರೆ. ಜನಪ್ರತಿನಿಧಿಗಳ ಮೇಲೆ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ತೊಂದರೆಯಾಗದಂತೆ ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಎಂದರು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಬೇಗ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಿದರು. ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಜನ ಎಲ್ಲ ಬಂದಿದ್ರು, ಮತ್ತೆ MLA ಸರ್, ಪೊಲೀಸ್ ಅವರು ಮತ್ತೆ ರೆವಿನ್ಯೂ ಸ್ಟಾಫ್ ಎಲ್ಲ ಹೋಗಿ ಬಂದ್ ಮಾಡಿದ್ರು. ಈಗ ಸಡನ್ ಆಗಿ ಮಳೆ ಬಂತು, ಮತ್ತೆ ಅಲ್ಲೇ ಇಶ್ಯೂ ಆಗುತ್ತೆ. ಮೀಡಿಯಾದಲ್ಲಿ ಏನ್ ಬರ್ತದೆ ನಿಮ್ಗೆ ಗೊತ್ತಿದೆ. ಅಟ್ಲೀಸ್ಟ್ ನೀವು ಪುಟ್ ಒನ್ ಆಫೀಸರ್ ದೇರ್ ನಿಮ್ಗೊಂದು ಕೆಲಸ ಮುಗಿಸ್ಬೇಕು. ನೀವು ಸರ್ 15 ಡೇಸ್ ಅಲ್ಲಿ ಮುಗಿಸ್ತೀರಾ ಅಂತ ಅಲ್ವಾ? ಆ ಪರ್ಟಿಕ್ಯುಲರ್ ಸ್ಟ್ರೆಚ್ ಅನ್ನೋದು 15 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು. ಕಳೆದ ಹಲವು ದಿನಗಳಿಂದ ಶಿರಸಿ ಟು ಹಾವೇರಿ ರೋಡ್ ಅವ್ಯವಸ್ಥೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಇನ್ನಾದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಬೇಗ ಪೂರ್ಣಗೊಳಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಟು ಹಾವೇರಿ ರಸ್ತೆ ಅವ್ಯವಸ್ಥೆ ಈಗ